ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ. ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 8:30 ಏನಾಗಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋದು. ಶನಿವಾರ ಇವತ್ತು, ಮನೆ ದೇವರ ವಾರ ಕೂಡ. ಆದರೂ ಕೂಡ ಇವತ್ತು ವಾರ ಮಾಡಲಿಲ್ಲ ನಾನು. ರೀಸನ್ ಬಂದುಬಿಟ್ಟು ಮನೇಲಿ ನಾನ್ ವೆಜ್ ಇತ್ತಲ್ಲ, ಅದಕ್ಕೋಸ್ಕರ. ನೆನ್ನೆ ತಾನೇ ನಾವು ಮಟನ್ ಎಲ್ಲ ಮಾಡಿದ್ವಿ. ಮೊನ್ನೆ ಸ್ವೀಟ್ ಅಡುಗೆ ಮಾಡಿದ್ವಿ, ನೆನ್ನೆ ಮಟನ್ನು. ಇವತ್ತು ಅಂದರೆ ನೆನ್ನೆ ಸಾಯಂಕಾಲ ಮಧ್ಯಾಹ್ನ ಹಂಗೆ ಅಡುಗೆ ಮಾಡಿದ್ವಾ, ಸಾಂಬಾರು ಕೂಡ ಎಲ್ಲ ಹಂಗೆ ಇತ್ತು. ಅದಕ್ಕೆ ಮನೇಲಿ ನಾನ್ ವೆಜ್ ಇಟ್ಕೊಂಡು ವಾರ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇವತ್ತು ಮಾಡಲಿಲ್ಲ. ಬಿಡು, ಸೋಮವಾರ ಎಲ್ಲ ಕೂಡ ತೊಳ್ಕೊಂಡು ಅಷ್ಟರೊಳಗೆಲ್ಲ ಸಾಂಬಾರೆಲ್ಲ ಖಾಲಿಯಾಗಿರುತ್ತೆ. ಮತ್ತು ನೀಟಾಗಿ ಮತ್ತೆ ವಾರ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಆರಾಮಾಗಿದ್ದೆ ಇವತ್ತು. ಏನು ಅಷ್ಟೊಂದೇನು ಇವತ್ತು ಕೆಲಸ ಇರಲಿಲ್ಲ. ಅಂದರೆ ವಾರ ಮಾಡೋದು ಇರಲಿಲ್ಲಲ್ವ, ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆದಷ್ಟೇ. ಆಮೇಲೆ ಸಾಂಬಾರು ಕೂಡ ಇತ್ತು, ಅಡುಗೆ ಟೆನ್ಷನ್ ಕೂಡ ಇರಲಿಲ್ಲ. ಅದಕ್ಕೆ ಇವಾಗ ಫಸ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ ತಲೆಗೆ. ಒಂದು 4-5 ದಿನ ಆಗಿತ್ತು ಅನಿಸುತ್ತೆ ನಾನು ಎಣ್ಣೆ ಹಾಕ್ಕೊಂಡು. ಯಾಕೋ ಒಂಥರ ಅನ್ನಿಸ್ತಾ ಇತ್ತು, ಮತ್ತು ಕೂದಲು ಕೂಡ ಒಂಥರ ರಫ್ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಎಣ್ಣೆ ಹಚ್ಕೊಂಡೆ. ಎಣ್ಣೆ ಹಚ್ಕೊಂಡ್ಬಿಟ್ಟು ಮುದ್ದೆಗಿಟ್ಟಿದ್ದೀನಿ. ಅನ್ನ ಬಂದುಬಿಟ್ಟು ನೈಟದೊಂದು ಸ್ವಲ್ಪ ಅನ್ನ ಇತ್ತು, ಅದನ್ನೇ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ನಾನು ನೈಟ್ ಅನ್ನ ಏನಾದರೂ ಸ್ವಲ್ಪ ಜಾಸ್ತಿ ಆಗಿ ಅಕಸ್ಮಾತ್ ಮಿಕ್ಕಿದ್ರೆ ನಾನು ಮತ್ತೆ ಅದನ್ನು ತಂಗಳನ್ನು ತಿನ್ನೋಲ್ಲ. ಅದನ್ನೇ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ. ನಾವು ಆವಾಗಲೇ ಬಿಸಿ ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಲ್ವ, ಕರೆಕ್ಟಾಗಿ ಸೆಟ್ ಆಗುತ್ತೆ. ಚಪಾತಿ ಕೂಡ ಇದ್ದವು. ನಾನು ನೆನ್ನೆ ಸಾಯಂಕಾಲ ಚಪಾತಿ ಮತ್ತು ಅನ್ನ ಮಾಡಿದ್ನಲ್ವ ಸಾಂಬಾರಿಗೆ, ಹಂಗಾಗಿ ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತು. ಅದಕ್ಕೆ ಅದನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿ ಚಪಾತಿ ಮುದ್ದೆ ಊಟ ಮಾಡಿದ್ವಿ 3 ಜನನೂ ಕೂಡ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ತಾಂಗೆ ಕೂತ್ಕೊಂಡು ಆಮೇಲೆ ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಕೆಲಸ. ಬಟ್ಟೆ ಅಂತೂ ಸಖತ್ತು ಬಟ್ಟೆ ಇದ್ದವು, ಯಾವಾಗ ಹೋಗಿಬೇಕನ್ನೋದೇ ನನಗೆ ಚಿಂತೆ ಆಗಿತ್ತು. ಫೈನಲಿ ಇವತ್ತು ಎಷ್ಟೊತ್ತಾದರೂ ಆಗಲಿ ಕೂತ್ಕೊಂಡೆಲ್ಲ ಒಗೆದ್ಬಿಡೋಣ ಅಂತ ಹೇಳ್ಬಿಟ್ಟು ನೆನೆಸಿಟ್ಬಿಟ್ಟು ಫಸ್ಟ್ ಗುಂಡನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಹಂಗಿಟ್ಟು ಇವಾಗ ನನ್ನ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಡೈಲಿ ಹಾಕ್ಕೊಂಡಿರೋವೇನಲ್ವ, ಅಷ್ಟೊಂದೇನು ಕೊಳೆ ಇರಲಿಲ್ಲ ಸದ್ಯ. ಹಾಗಾಗಿ ನನಗೂ ಕೂಡ ತುಂಬ ಈಸಿ ಆಯಿತು. ಒಂದು ಸ್ವಲ್ಪ ಸೋಪ್, ಹೆಂಗಿದ್ರು ಸರ್ಪಲ್ಲಿ ನೆನೆಸಿರ್ತೀವಿ, ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಹಿಂಗೆ ಬ್ರಷ್ ಹಾಕಿ ಉಜ್ಜಿದ್ರೆ ಆರಾಮಾಗಿ ಕೊಳೆ ಎಲ್ಲ ಹೋಗುತ್ತೆ, ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಅದಕ್ಕೆ ನಮ್ಮ ಮನೆಯವರು ಗುಂಡಾಗ ಕೂಡ ಊರೊಳಗೆ ಹೋಗಿದ್ರು. ಅವನಂತೂ ಮನೆ ಹತ್ರನೇ ಇರೋದಿಲ್ಲ. ಎದ್ದ ತಕ್ಷಣವೇ ನಾನು ಧನು ಹತ್ರ ಹೋಗಬೇಕು ಅಂತ ಹಠ ಮಾಡ್ತಾನೆ ಇರ್ತಾನೆ. ಯಾವಾಗಲೂ ಕೂಡ ಜೊತೆಗಿದ್ದ ಅಭ್ಯಾಸ ಅಲ್ವಾ. ಇವಾಗ ಇಲ್ಲಿ ಒಬ್ಬನೇ ಇರೋಕ್ಕಾಗ್ತಾ ಇಲ್ಲ ಅವನಿಗೆ. ಅವ್ರ ಪಪ್ಪ ಇದ್ದರೆ ಆರಾಮಾಗಿರ್ತಾನೆ. ಅವ್ರ ಪಪ್ಪನ ಜೊತೆ ಮಾತಾಡಿಕೊಂಡು ತೋಟ ಎಲ್ಲ ಸುತ್ತಕೊಂಡು ಅದು ಇದು ಸ್ವಲ್ಪ ಮಾತಾಡ್ಕೊಂಡಿರ್ತಾನೆ. ಅವರಪ್ಪ ಇಲ್ಲ, ನಾನು ಅವನಿರ್ಬೇಕಂದ್ರೆ ಅವನಿಗೆ ತುಂಬ ಬೋರು. ಒಬ್ಬೊಬ್ಬನೇ ಆಟ ಆಡ್ಕೊಳ್ಳೋದಕ್ಕೆ ಒಂಥರ ಬೇಜಾರು. ಅದಕ್ಕೆ ಹೇಳ್ತಿರ್ತಾನೆ, ನಾನು ಬರ್ತೀನಿ ಪಪ್ಪ ಊರೊಳಗೆ, ಧನುನ ಹತ್ರ ಬಿಡು ನನ್ನನ್ನು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವರಪ್ಪ ಊಟ ಎಲ್ಲ ಆದಮೇಲೆ ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋದರು. ಅವ್ರು ಹೋದ ತಕ್ಷಣವೇ ನಾನು ಇಲ್ಲಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮಾವ ಕೂಡ ಬಂದಿದ್ರು ಇವತ್ತು. ನಮ್ಮ ಮಾವ ಬಂದ ತಕ್ಷಣವೇ ಬೆಳಗ್ಗೆ 2 ಮುದ್ದೆ ಮಾಡ್ಕೊಂಡಿದ್ವಲ್ಲ, ಊಟ ಕೂಡ ಖಾಲಿಯಾಗಿತ್ತು. ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಿಸಿ ಮುದ್ದೆ ಮಾಡಿಕೊಡ್ಲಮ್ಮವ ಅಂದರೆ ಒಂದು ಸ್ವಲ್ಪ ಮಾಡಿಕೊಡಮ್ಮ ಅಂತಂದರು. ನುಚ್ಚಕ್ಕಿ ಹಾಕ್ಬಿಟ್ಟು ಬೇಗ ಒಂದು ಮುದ್ದೆ ತೋಳಿಸ್ಬಿಟ್ಟು ಸಾಂಬಾರಿತ್ತು ಸದ್ಯ. ಸಾಂಬಾರು ಮುದ್ದೆ ಇಟ್ಕೊಟ್ಟು ಊಟ ಮಾಡಿಕೊಂಡು ಅವ್ರು ಕೂಡ ಊರೊಳಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು. ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಬಟ್ಟೆ ಒಗೆಯೋಕ್ಕೆ ಮತ್ತೆ ಕೂತ್ಕೊಂಡೆ. ಹಬ್ಬ ಬರೋಕ್ಕಿಂತ ಮುಂಚೆ ಮನೆ ಕ್ಲೀನಿಂಗು ಅದು ಇದು ಮಸ್ತ್ ಇರುತ್ತೆ. ಹಬ್ಬ ಆದಮೇಲೆ ಈ ಬಟ್ಟೆ ಕ್ಲೀನಿಂಗು ನಿಜವಾಗ್ಲೂ ಹಬ್ಬ ಮಾಡಿ ಮುಗಿಸ್ಮೇಲೆ ಬಟ್ಟೆ ಒಗೆಯೋದಕ್ಕಂತೂ ಆಗೋದಿಲ್ಲ. ಒಬ್ಬೊಬ್ಬರು ಇಬ್ಬಿಬ್ಬರು ಬಟ್ಟೆ ಇಷ್ಟಿಷ್ಟು ಇರ್ತವೆ. ಎಲ್ಲರ ಜೊತೆಲಿರೋರ ಬಟ್ಟೆ ಅಂತೂ ರಾಶಿ ಇರ್ತವೆ. ಬರೀ ಬಟ್ಟೆ ಒಗೆದು ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳಿಗೆ ಒಂಥರ ಇದಾಗಬೇಕು, ಅಷ್ಟು ಬೇಜಾರು. ಹಳ್ಳಿ ಕಡೆ ಅಂತೂ ಎಲ್ಲರೂ ಕೂಡ ಕೈಯಲ್ಲೇ ಬಟ್ಟೆ ಒಗೆಯೋದು ಜಾಸ್ತಿ. ವಾಷಿಂಗ್ ಮಿಷಿನ್ ಅಂತೂ ಯಾರ ಮನೆಯಲ್ಲೋ ಕೆಲವ್ರ ಮನೇಲಿ ಇರುತ್ತೆ, ಎಲ್ಲರ ಮನೆಯಲ್ಲೂ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಹೆಣ್ಮಕ್ಳು, ತುಂಬ ಜನ ಹೆಣ್ಮಕ್ಳು ಬರೀ ಕೈಯಲ್ಲೇ ಬಟ್ಟೆ ಒಗಿತಾರೆ. ನಾನು ಅಷ್ಟೇ. ಈ ಫಸ್ಟಿಂದನೂ ನಾನು ಒಂದಿನನೂ ನಾನು ವಾಷಿಂಗ್ ಮಿಷಿನ್ ನಾನು ಯೂಸ್ ಮಾಡಿಲ್ಲ. ನಾನು ಅದು ಹೆಂಗೆ ಅದನ್ನು ಮಿಷಿನನ್ನು ಇದು ಮಾಡಬೇಕು, ಆಪ್ರೇಟ್ರ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ಕೈಯಲ್ಲೇ ಒಗಿತಾ ಇದ್ದೀನಿ. ನೋಡೋಣ, ನಮಗೂ ಸ್ವಲ್ಪ ಒಳ್ಳೆ ಅದೃಷ್ಟ ಅನ್ನೋದು ಬಂದು ಸ್ವಲ್ಪ ನಾವು ಜೀವನದಲ್ಲಿ ಚೆನ್ನಾಗಾಗಿ ಮನೆಗಿನ ಸ್ವಲ್ಪ ಪರವಾಗಿಲ್ಲ, ಇರೋದ್ರೆಲ್ಲ ಚಿಕ್ಕ ಮನೆ ಆದರೂ ಪರವಾಗಿಲ್ಲ, ಸ್ವಂತ ಮನೆ ಅಂತ ಮಾಡ್ಕೊಂಡ್ಮೇಲೆ ಆವಾಗ ಎಲ್ಲ ಒಂದೊಂದೇ ತೊಗೊಂಡ್ರಾಯ್ತು. ಸದ್ಯಕ್ಕೆ ಇವಾಗ ಬೇಡ
ಹೆಂಗೋ ಶಕ್ತಿ ಇದೆ ಒಗೆಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಷ್ಟು ಬಟ್ಟೆನೇ ಇರಲಿ ಒಗೆದು ಬಿಡ್ತೀನಿ. ಇನ್ನು ಅತ್ತೆ ಬಟ್ಟೆ ಆಗಲಿ, ಮಾವ ಬಟ್ಟೆ ಆಗಲಿ, ನಮ್ಮ ಬಟ್ಟೆ ಆಗಲಿ ಎಲ್ಲರ ಬಟ್ಟೆನೂ ಒಗಿತೀನಿ. ಅಂದರೆ ಬೇಜಾರಂತೂ ಮಾಡ್ಕೊಳ್ಳಲ್ಲ. ಇನ್ನು ಇರೋ ಕೆಲಸನೇ ಮಾಮೂಲಿ. ಇನ್ನು ಬೇಜಾರು ಮಾಡ್ಕೊಂಡ್ರೆ ಏನು ಬರುತ್ತೆ ಹೇಳಿ. ಇವಾಗ ಕೆಲಸ ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೋಬೋದು. ನನಗೆ ಬೇಜಾರಾಗುತ್ತಪ್ಪ ಯಾರು ಮಾಡ್ತಾರೆ ಅಂತೇಳ್ಬಿಟ್ಟು ನೆಕ್ಸ್ಟು ನಾವೇ ಮಾಡ್ಕೋಬೇಕಾಗುತ್ತೆ. ನಾವು ಕುತ್ಕೊಂಡು ಯೋಚನೆ ಮಾಡಿ ಟೈಮ್ ಪಾಸ್ ಮಾಡಿದ್ದು ಆ ಟೈಮ್ ಅಲ್ಲೇ ಹೋಯಿತು. ಮತ್ತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತಿರ್ತೀವಿ. ಆ ಥರ ಆಗಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಅಸಲು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಜಸ್ಟು ಒಂದು 2 ನಿಮಿಷ 3 ನಿಮಿಷ ಸುಮ್ಮನೆ ಕೂತ್ಕೊಂಡು ಏನಾದರೂ ಆಲೋಚನೆ ಮಾಡ್ತಿರ್ತೀನಿ. ಆಮೇಲೆ ನೆಕ್ಸ್ಟ್ ಹಂಗೆ ಕೆಲಸ ಇದ್ದರೆ ಪಟ ಕೆಲಸ ಮಾಡ್ಕೊಂಬಿಡ್ತೀನಿ. ನಾವೆಷ್ಟೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರು ಆ ಬಟ್ಟೆ ಎಲ್ಲ ಇರುತ್ತೆ. ನಾವೇನೇನೋ ಥಿಂಕ್ ಮಾಡಿದ್ರು ಕೂಡ ನಾವೇ ಒಗಿಬೇಕಾಗುತ್ತೆ. ನಾವು ಯೋಚನೆ ಮಾಡಿದ ತಕ್ಷಣವೇ ಅವಷ್ಟಕ್ಕೆ ಅವೇ ಬಟ್ಟೆ ಕ್ಲೀನ್ ಆಗೋಲ್ಲ, ಏನೂ ಇಲ್ಲ. ನಾವೇ ಹೋಗಿದ್ರೆ ಮಾತ್ರ ಕ್ಲೀನ್ ಆಗ್ತಾವಲ್ವ. ಹಾಗೆ ಯಾವುದೇ ಕೆಲಸ ಆಗಲಿ, ಪ್ರತಿಯೊಂದು ಕೆಲಸ ಅದು ನಮ್ಮ ಪಾಲಿಗೆ ಬಂದಿದ್ದ ಕೆಲಸ ನಾವು ಮಾಡಲೇಬೇಕು ಅಂತ ಅಂದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ಕೆಲಸ ಪಟ ಮಾಡಿಕೊಂಡ್ರೆ ನಾವೇ ತೀರಾ ಫ್ರೀ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು. ಹಾಗೆ ಏನೇ ಕೆಲಸ ಇದ್ರೂ ಮಾಡ್ಕೊಬೋದು. ಇನ್ನು ಫೈನಲ್ ಬಟ್ಟೆ ಎಲ್ಲ ಒಗೆದು ಕಷ್ಟಪಟ್ಟು ತಂತಿ ಕಟ್ಕೊಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಈ ಕಡೆ ಬಂದೆ. ನನ್ನ ದುರಾದೃಷ್ಟ ಏನೋ ಇವತ್ತು ತಂತಿನೇ ಕಿತ್ತೋಗ್ಬಿಡ್ತು. ಹಿಂಗಿರುತ್ತೆ. ನಮ್ಮ ಮನೆಯವ್ರಿಗೆ ಹೇಳಿದರೆ ಅವರು ಬೇಗ ಕಿವಿಗೆ ಹಾಕ್ಕೊಳೋದಿಲ್ಲ. ನಾನೇನೋ ಹೇಳ್ತಾ ಇರ್ತೀನಿ, ಅವರೇನೋ ಇದು ಮಾಡ್ತಿರ್ತಾರೆ. ಮೊನ್ನೆ ಫುಲ್ಲು ಮಳೆಗಾಳಿಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ವೈರ್ ಕಟ್ಟಾಗಿದೆ. ಅದಕ್ಕೆ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರು, ಅಲ್ಲಿಗೆ ಹೋಗಬೇಡ, ಅಲ್ಲಿ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಲ್ಲಿ ಚೆನ್ನಾಗಿದ್ದರೆ ನನಗೆ ತೊಂದರೆನೇ ಇರೋಲ್ಲ. ಬಟ್ಟೆ ಒಣಗಾಕೋದಕ್ಕೆ ಆರಾಮಾಗಿ ಅಲ್ಲೇ ಒಣಗಾಕ್ಬಿಡ್ತೀನಿ ಬೇಲಿಗೆ. ಅಲ್ಲಿ ಹೋಗೋಕ್ಕಾಗದೇ ಇರೋದ್ರಿಂದ ಏನಾಯಿತು ಅಂತಂದರೆ, ನಾನೇ ಅಲ್ಲಿ ಒಂದು ತಂತಿ ಇತ್ತು, ತಂತಿ ನೀಟಾಗಿ ಎಳೆದ್ಬಿಟ್ಟು ನೀಟಾಗೆ ಕಟ್ಟಿದ್ದೆ. ಅದು ಹಳೆ ತಂತಿ ಏನೋ ನನಗೆ ಸರಿಯಾಗಿ ನಾನು ನೋಡ್ಕೊಳ್ಳಿಲ್ಲ. ಬಟ್ಟೆ ಎಲ್ಲ ಒಣಗಾಕಿ ಈ ಕಡೆ ಬರೋ ಅಷ್ಟರಲ್ಲೇ ಕೆಳಗಡೆ ಬಿತ್ತು. ಮತ್ತೆ ತೊಗೊಂಡು ಮತ್ತೆ ಎಲ್ಲ ಜಾಲಿಸಿ ಸಿಟ್ಟು ಬಂದುಬಿಟ್ಟು ಸುಮ್ಮನೆ ಎಲ್ಲ ಡಬ್ಬಿಗೆ ಹಾಕ್ಬಿಟ್ಟು ಅಲ್ಲೇ ಚೇರ್ ಮೇಲೆ ಇಟ್ಟಿದ್ದೆ ಬಿಸಿಲಿಗೆ ಒಣಕೊಳ್ಳಿ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಜೇನುಹುಳ ಎದ್ಬಿಟ್ಟು ಡೈಲಿ ಮಧ್ಯಾಹ್ನ ಟೈಮಲ್ಲಿ ಈ ಥರ ಒಂದು ರೌಂಡ್ ಎದ್ದಾಳ್ತವೆ ಜೇನುಹುಳ. ಫುಲ್ಲು ಎಲ್ಲ ಕೂಡ ಎದ್ದೊಳೋದಿಲ್ಲ, ಸ್ವಲ್ಪ ಮಾತ್ರ ಎದ್ದು ಹಾರಾಡ್ಬಿಟ್ಟು ಮತ್ತೆ ಹಂಗೆ ಹೋಗಿ ಕೂತ್ಕೊತವೆ. ಮೊನ್ನೆ ಎಲ್ಲ ಹಂಗೆ ಎದ್ದಿದ್ವು. ನಾನೇನು ಅಂದ್ಕೊಂಡೆ ಅಂದರೆ ಎಲ್ಲಾದರೂ ಎದ್ಬಿಟ್ಟು ಬೇರೆ ಕಡೆ ಹೋಗ್ತವೇನೋ, ಹೋಗ್ಲಿ ಬಿಡತ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ನಾನು ಅಂದ್ಕೊಂಡ್ರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ ಮತ್ತೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ವು. ಹಂಗೆ ಡೈಲಿ ಮಧ್ಯಾಹ್ನ ಟೈಮ್ ಹಂಗೆ ಆಗ್ತಾಯಿದ್ದೆ. ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಪಾತ್ರೆ ಇತ್ತು. ಇನ್ನು ಬಟ್ಟೆ ಕೆಲಸ ಮುಗಿತು ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಕೂತ್ಕೊಂಡಿದ್ದೆ. ಇನ್ನು ಅಷ್ಟರಲ್ಲಿ ಜೇನುಹುಳ ಕೂಡ ಎದ್ವಲ್ವ. ಇನ್ನು ಸುಮ್ಮನೆ ಈ ಕಡೆ ಬಂದುಬಿಟ್ಟೆ. ಅವು ಕೂತ್ಕೊಂಡ್ಮೇಲೆ ಮತ್ತೆ ತೊಳೆದ್ರಾಯ್ತಂತ ಹೇಳಿ ನೋಡ್ಬೋದು. ಎಷ್ಟೊಂದು ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕಿದ್ರೆ ತಂತಿ ಕಿತ್ತೋಯ್ತು. ಮತ್ತೆ ಎಲ್ಲ ಜಾಲಿಸ್ಬಿಟ್ಟು ಇನ್ನು ಅದರಲ್ಲಿ ಹಾಕಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ. ಇನ್ನು ಪಾತ್ರೆ ಕೆಲಸ, ಬಟ್ಟೆ ಕೆಲಸ, ಕಸ ಗುಡಿಸಿದೆಲ್ಲ ಆಯಿತು. ಯಾಕೋ ಸ್ವಲ್ಪ ಪಕೋಡ ಮಾಡ್ಕೋಬೇಕು ಅನ್ನಿಸ್ತು. ಒಂದು ಸ್ವಲ್ಪನೇ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡ್ಬಿಟ್ಟು ಇನ್ನು ಕಟ್ ಮಾಡಿ ಒಂದು ಸ್ವಲ್ಪ ಏನೇನು ಐಟಮ್ ಹಾಕಬೇಕು ಎಲ್ಲ ಕೂಡ ಹಾಕ್ಬಿಟ್ಟು ಇನ್ನು ಪಕೋಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲು ಈರುಳ್ಳಿ ಕಟ್ ಮಾಡಿಬಿಟ್ಟು ಮತ್ತು ಎರಡು ಹಸಿರಿಗೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಅಡುಗೆ ಸೋಡಾ ಇರುತ್ತಲ್ಲ, ಅಡುಗೆ ಸೋಡಾ, ಒಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಪಕೋಡ ಹಾಕಿದ್ದೀನಿ. ಉದುರಿಸ್ಬೇಕು ಹಿಂಗೆ ನೀಟಾಗಿ. ಹೇಳ್ಬೇಕಂದ್ರೆ ನನಗೆ ಉದುರಿಸೋದಾದರೆ ನನಗೆ ಅಷ್ಟೊಂದು ಇದಾಗೋದಿಲ್ಲ. ಅದಕ್ಕೆ ಒಂಥರ ಪಕೋಡ ಅಂದರೆ ಸ್ವಲ್ಪ ಉಂಡುಂಡೆ ಥರ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಆಗ ಹಾಕ್ಕೊಂಡೆ ನೋಡೋಣ ಅಂತ ಹೇಳಿ. ಇನ್ನು ಅಪ್ಪ ಮಗ ಇಬ್ಬರು ಕೂಡ ಬಂದಿರಲಿಲ್ಲ. ಅದಕ್ಕೆ ಮಾಡಿ ಇಡೋಣ, ಬಂದಾಗ ತಿಂತಾರೆ, ಇಲ್ಲ ನಾನೇ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ತಿಂದುಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡು ಇನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಟೈಮಂತೂ ಸ್ಟವ್ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಸೀಟು ಸಖತ್ತು ಹೀಟು, ಬಿಸಿ ಅಂದರೆ ಬಿಸಿ, ಸಿಕ್ಕಾಪಟ್ಟೆ ಬಿಸಿ. ನನಗೆ ಸ್ವಲ್ಪನೇ ಜಾಸ್ತಿ ಕೂಡ ಇಲ್ಲ, ಒಂದು 2 ಇಬ್ಬಿ ಮಾಡೋಷ್ಟೊತ್ತಿಗೆ ಫುಲ್ಲು ಬೆವ್ತ್ಬಿಟ್ಟಿದ್ದೆ. ಅಷ್ಟು ಸೆಕೆ ಅನ್ನಿಸ್ತಾ ಇದೆ. ಇನ್ನು ಫೈನಲಿ ಪಕೋಡಿ ಕೂಡ ಆದವು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ರೇಷನ್ ತರಬೇಕಾದ್ರೆ 1 kg ಕಡಲೆ ಹಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಅದನ್ನು ಕೂಡ ಬರೆದಿದ್ದೆ. ಇನ್ನು ತೊಗೊಂಡು ಬಂದೆ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ವೆಯ್ಟ್ ಮಾಡಿ ನಮ್ಮ ಮನೆಯವ್ರ ಕೊನೆಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಫಸ್ಟ್ ಬಾರಪ್ಪ, ಬಟ್ಟೆ ಎಲ್ಲ ಸುಮ್ಮನೆ ಅಲ್ಲೇ ಇದ್ದಾವೆ ಎಲ್ಲಂದ್ರಲ್ಲೇ ಅಂತ ಹೇಳಿದಾಗ ಬಂದರು. ದಾರ ಇತ್ತು, ಆ ದಾರ ತೊಗೊಂಡು ಇವಾಗ ಡಬಲ್ ಹಾಕಿ
ಕಟ್ತಾ ಇದ್ದಾರೆ. ಆದರೂ ಕೂಡ ಅದು ಕಟ್ಟಿದ್ರು ಕೂಡ ಫುಲ್ಲು ಕೆಳಗಡೆ ಜಗ್ಗದು. ಬೆಳಗ್ಗೆನೇ ಒಣಗಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗ್ಕೊಬಿಡವು. ಆದರೆ ಹಂಗಾಯ್ತಲ್ಲ, ಮತ್ತು ಇವ್ರು ಬರೋವರೆಗೂ ಕಾಯ್ಕೊಂಡಿರ್ಬೇಕಂತ ಹೇಳ್ಬಿಟ್ಟು ಇವ್ರು ಬಂದಾಗ ಮತ್ತೆ ನೀಟಾಗಿ ಕಟ್ಟಿಸ್ತಾ ಇದ್ದೀನಿ. ಒಂದು ಸತಿ ನೀಟಾಗಿ ಕಟ್ಬಿಟ್ರೆ ಟೈಟಾಗಿ ಮತ್ತು ಯಾವಾಗಲೂ ಇರುತ್ತೆ. ಇನ್ನು ನಾನು ನೆಕ್ಸ್ಟು ಪೆಂಡಿಂಗ್ ಇಟ್ಕೊಳ್ಳಲ್ಲ ಜಾಸ್ತಿ. ಆವಾಗಿನ ಬಟ್ಟೆ ಅವಾಗೆ ಒಗೆದ್ಬಿಟ್ಟು ಇನ್ನು ಒಣಗಾಕ್ಬಿಡ್ತೀನಿ. ಎಲ್ಲ ಕೂಡ ಮನೆ ಹತ್ರನೇ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸ ಮನೆ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಇನ್ಮೇಲೆ. ಅಲ್ಲೇನಿದ್ರು ಕೂಡ ಇನ್ನು ಸ್ನಾನಕ್ಕೆ ಹೋಗ್ತೀನಿ, ಇಲ್ಲ ಮತ್ತು ಸಂಜೆ ಮಲ್ಕೊಳ್ಳೋದಕ್ಕೆ ಒಂದು ಹೋಗ್ತೀವಿ ಅಷ್ಟೇ. ಇನ್ನು ಪ್ರತಿಯೊಂದು ಕೂಡ ಇಲ್ಲೇ ಜೋಡಿಸ್ಕೊಬೇಕು. ಇನ್ನು ಫ್ರಿಜ್ ಮಾತ್ರ ಅಲ್ಲಿದೆ, ಅದು ಅಲ್ಲೇ ಇರಲಿ. ಇಲ್ಲಿ ಕೂಡ ಕರೆಂಟೇ ಇಲ್ಲ ಹೇಳ್ಬೇಕಂದ್ರೆ. ಮೊನ್ನೆ ಇದು ಗಾಳಿ ಎಲ್ಲ ಬಂದಿರೋದಕ್ಕೆ ಮನೇಲಿ ಕರೆಂಟ್ ಸಮೇತ ಇಲ್ಲ. ಹಾಗಾಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಟಿದ್ದೀವಿ. ಇನ್ನು ಅಲ್ಪ ಸ್ವಲ್ಪ ಬಟ್ಟೆ ಇದ್ದಾವೆ, ಅವೆಲ್ಲ ತೊಗೊಂಬಂದ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಅರ್ಜೆಂಟ್ ಒಂದು ಬೀರೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇವಾಗ ಸದ್ಯಕ್ಕೆ ಆಗೋಲ್ಲ. ಅಟ್ಲೀಸ್ಟ್ ಒಂದು ದೊಡ್ಡದು ಟ್ರಂಕನ ಥರ ಅನಿಸ್ತಾ ಇದೆ ಮನಸ್ಸಲ್ಲಿ. ನೋಡಬೇಕು, ಯಾವಾಗನೇ ಹಿರಿಯೂರಿಗೆ ಹೋದರೆ ಒಂದು ಟ್ರಂಕ್ ಅಂತೂ ತಂದೆ ತರ್ತೀನಿ. ಟ್ರಂಕ್ ಇದ್ದರೆ ಇಲ್ಲಿ ಕೂಡ ಕಚ್ಚೋಕ್ಕಾಗಲ್ಲ. ಆರಾಮಾಗಿ ಎಷ್ಟು ಬಟ್ಟೆನಾದರೂ ಜೋಡಿಸ್ಕೋಬೋದಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಟ್ರಂಕ್ ಒಂದು ತೊಗೊಂಬಂದು ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ರೆ ಟೆನ್ಷನ್ ಫ್ರೀ ಆಗುತ್ತೆ. ಇಲ್ಲಾಂದರೆ ಆ ಬಟ್ಟೆ ಅಲ್ಲಿ ಅದು ಇಲ್ಲಿ ಎಲ್ಲ ಕೂಡ ಒಂಥರ ಮೆಸ್ಸಿಯಾಗಿರುತ್ತೆ. ಆ ಥರ ಅನ್ನಿಸ್ತಾ ಇರುತ್ತೆ. ಜಾಗ ನೋಡಿದ್ರೆ ಫುಲ್ಲು ಇದೆ, ಫ್ರೀಯಾಗಿದೆ ಜಾಗ ಬಟ್ಟೆಗೆ. ಬಟ್ ನನಗೆ ಇಟ್ಕೊಳ್ಳೋದಕ್ಕೆ ಸರಿಯಾಗಿ ಆಗ್ತಾಯಿಲ್ಲ, ಆ ಥರ ಅನ್ನಿಸ್ತುತ್ತೆ ಪರಿಸ್ಥಿತಿ. ಅದಕ್ಕೆ ಒಂದು ಟ್ರಂಕ್ ತಗೊಂಬಂದ್ಬಿಟ್ಟು ಇನ್ನು ಗುಂಡು ಬಟ್ಟೆ, ನನ್ನ ಬಟ್ಟೆ ಎಲ್ಲ ಕೂಡ ಆರಾಮಾಗಿ ಟ್ರಂಕ್ ಇಡಿಸುತ್ತೆ ಅಂತ ಹೇಳಿ. ಇನ್ನು ದಿವಾನ್ ಕಾಟ್ ಇದೆ ಅಲ್ವ, ದಿವಾನ್ ಕಾಟ್ ಒಳಗಡೆ ಸೀರೆ ಇದ್ದಾವೆ, ಸ್ವಲ್ಪ ಹೊಸ ಸೀರೆ ಎಲ್ಲ ಇದ್ದಾವೆ. ಅದರಲ್ಲೆಲ್ಲ ನೀಟಾಗಿ ಜೋಡಿಸ್ಬೇಕು. ಇನ್ನು ಡೈಲಿ ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಕೂಡ ಟ್ರಂಕಲ್ಲಿ ಇಷ್ಟು ಅಲ್ಲ ಸ್ವಲ್ಪ ಗಂಟು ಕಟ್ಟಿ ಇಕ್ಕೋದು, ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳೋಣ ಅಂತಲೂ ಇದ್ದೀನಿ. ಬಟ್ ಯಾವ್ಯಾವ ಸಿಚುವೇಷನೆಲ್ಲ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕು. ಇನ್ನು ಅದೇ ಬೇಕು ಇದೇ ಬೇಕಂತ ಕಾಯಿದ್ರೆ ಏನೂ ಕೂಡ ಆಗೋದಿಲ್ಲ. ಅವೆಲ್ಲ ಆಗೋ ಟೈಮ್ಗೆ ಆಗ್ತಾ ಇರ್ತವೆ. ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಹೆಂಗಿರ್ತೀವೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲದೇ ಇರೋದೆಲ್ಲ ಕೂಡ ಕನಸ್ಕೊಂಡ್ರೆ ಬೇಗ ಆಗೋದಿಲ್ಲ ಅವು. ಅದಕ್ಕೆ ನೋಡೋಣ, ಮುಂದೆ ಒಂದೊಂದೇ ಏನೇನು ಬೇಕಾದಲ್ಲೇ ತೊಗೊಂಡ್ರೆ ಆಯಿತು ದುಡ್ಡಿದ್ದಾಗೆಲ್ಲ. ಸದ್ಯಕ್ಕೆ ಇವಾಗ ಅವೆಲ್ಲ ಕೂಡ ಏನು ತಗೊಳ್ಳೋ ಹಾಗಿಲ್ಲ. ಇನ್ನು ಫೈನಲಿ ಎಲ್ಲ ಬಟ್ಟೆನೂ ಒಣಗಾಕ್ಬಿಟ್ಟು ನಮ್ಮ ಮನೆಯವ್ರು ಎಷ್ಟುದ್ದ ದಾರ ಕಟ್ಟಿದ್ರು ಅಷ್ಟುದ್ದನೂ ಫುಲ್ಲು ಹಾಕಿದ್ದೆ ಬಟ್ಟೆ. ಅಷ್ಟು ಕೂಡ ಹಿಡಿಸ್ತು. ಎಲ್ಲ ಇನ್ನೂ ಫುಲ್ಲು ಒದ್ದೆಯಾಗೇ ಇದ್ದವು. ಬಿಸಿಲಲ್ಲಿ ಇಟ್ಟಿದ್ರು ಕೂಡ ಸರಿಯಾಗಿ ಅವು ಡ್ರೈ ಆಗಿರಲಿಲ್ಲ, ಹಾಗೆ ಇದ್ದು. ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಇವಾಗ ಸಾಯಂಕಾಲ ಆಯ್ತಲ್ವ, ಇನ್ನು 6 ಗಂಟೆ ಒಳಗಡೆ ಮತ್ತೆ ಕಸ ಗುಡಿಸ್ತಾ ಇದ್ದೀನಿ. ಒಂದೊಂದು ಸತಿ ಮಧ್ಯಾಹ್ನ ಟೈಮಲ್ಲಿ ಗಾಳಿ ಬೀಸುತ್ತೆ, ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಅವಾಗ ಮತ್ತೆ ಈ ಕಡೆ ಇರೋ ಎಲೆ ಎಲ್ಲ ಮತ್ತೆ ರಿಪೀಟ್ ಮತ್ತೆ ಮನೆ ಮುಂದಕ್ಕೆ ಬರ್ತಾ ಇರ್ತವೆ. ಅದಕ್ಕೆ ಅದೆಲ್ಲ ಕೂಡ ಕ್ಲೀನ್ ಮಾಡಿದ್ದೀನಿ. ಇನ್ನು ಇವತ್ತು ಶನಿವಾರ ಅಲ್ವಾ, ಇನ್ನು ಸಗಣಿ ಹಾಕೋಣ ಅಂತೇಳ್ಬಿಟ್ಟು ಶುಕ್ರವಾರ ಸಾಯಂಕಾಲನೇ ನಾನು ಬಕೆಟಿಗೆ ಸಗಣಿ ತುಂಬಿಸಿದ್ದೆ. ಬಟ್ ಇವತ್ತು ವಾರ ಮಾಡೋದು ಬೇಡ ಅನ್ನಿಸ್ತು. ಅದಕ್ಕೆ ನೋಡೋಣ, ಭಾನುವಾರ ಬೆಳಗ್ಗೆನೇ ಸ್ವಲ್ಪ ತಂಪೊತ್ತಲ್ಲಿ ಸಗಣಿ ಹಾಕ್ಬಿಡೋಣ. ಸೋಮವಾರ ನೆಲ ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಇನ್ನು ಬಕೆಟಲ್ಲಿ ಸಗಣಿಯಲ್ಲಿ ಹಂಗೆ ಇತ್ತು. ಮತ್ತು ಇವತ್ತು ನಾಳೆ ಹಾಕಿರೋದು ಕೂಡ ಎಲ್ಲ ಕೂಡ ಹಂಗೆ ಜೋಡಿಸ್ಕೊಂಡು ಇನ್ನು ಭಾನುವಾರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಹಾಕೋಣ ಅಂತ ಹೇಳಿ ಅದನ್ನು ಕೂಡ ಹಂಗೆ ಇಟ್ಟಿದ್ದೆ. ಇವಾಗೆಲ್ಲ ಕೂಡ ಸುತ್ತ ಕ್ಲೀನ್ ಮಾಡ್ತಾಯಿದ್ದೀನಿ. ಹೀಗೆ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಬಟ್ ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ಯಾವ ಥರ ನಾವು ಕೆಲಸ ಮಾಡ್ಕೊತಿರ್ತೀವೋ ಆ ಥರ. ನಾವು ಸುಮ್ಮನೆ ಕೂತ್ಕೊಂಡ್ರಂಥ ಕೆಲಸ ಹಂಗೆ ಇರುತ್ತೆ. ಬಿಡಪ್ಪ ಮಾಡೋಣ ಅಂತ ಮಾಡಿದ್ರೆ ಆರಾಮಾಗಿ ಕೆಲಸ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು. ಮಕ್ಕಳ ಜೊತೆ ಮಾತಾಡಿಕೊಂಡು ಆಟಾಡಿಕೊಂಡು, ಇಲ್ಲ ಮನೆಯವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ಬೋದು. ಇಲ್ಲ ಅವರು ಫ್ರೀ ಇರ್ತಾರೆ, ನಾವು ಸುಮ್ಮನೆ ಕೆಲಸ ಮಾಡ್ತಾನೇ ಇರ್ತೀವಿ ಅಂದಾಗ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಊರೊಳಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟು ಹೋಗ್ಬಿಡ್ತಾರೆ ಹಾಗೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನೋಡ್ತಾರೆ.